ತನ್ನ ತಂದೆ ಹತ್ರ, ತಂದೆ ಮರಣವಾದಾಗ ಅವರು ವನವಾಸದಲ್ಲಿದ್ದರು. ತನ್ನ ನಂತರದಲ್ಲಿ ಅವನಿಗೆ ವಿಷಯ ಗೊತ್ತಾದಂಥದ್ದು ನಂತರದಲ್ಲಿ ಯಾವ ಕೈಂಕರ್ಯಗಳಿಗೂ ಭಾಗವಹಿಸ್ಲಿಕ್ಕಾಗಲಿಲ್ಲ ಶ್ರೀರಾಮಚಂದ್ರ. ಅದು ದುಃಖದ ಒಂದು ಸಂಗತಿ. ಯಾವಾಗಲೂ ಸಹ ಶ್ರೀರಾಮರು ಅದನ್ನು ನೆನೆಸ್ಕೊಳ್ತಿರ್ತಾರೆ. ಅಂತಹ ಯೋಗವನ್ನು ಪಡ್ಕೊಂಡಂಥವ್ರೆ ಅಂದರೆ ಅವನ ತಮ್ಮ ಭರತನಿಗೆ ಆ ಯೋಗ ಇತ್ತು. ಆದ್ದರಿಂದ ಕಳ್ಕೊಂಡಂತಹ ವಸ್ತು ಮತ್ತೆ ಸಿಗೋದಿಲ್ಲ. ಇದ್ದಾಗ ವಸ್ತುಗಳನ್ನು ನಾವು ಉತ್ತಮವಾಗಿ ಅದನ್ನು ಬಳಸ್ಕೊಳ್ಬೇಕು. ಆದ್ದರಿಂದ ತಂದೆ ತಾಯಿಗಳಿಗೆ ಆ ತಂದೆ ದಶರಥ ಮಹಾರಾಜ ಮಗನ ಜನನವಾದ ಸಂದರ್ಭದಲ್ಲಿ ಇಡೀ ಪುರಜನಗಳಿಗೆ ಪಾನಕವನ್ನು ಹಂಚಿ ಆವಾಗ ಸಿಗ್ತಿದ್ದಂತಹ ಪದಾರ್ಥಗಳು, ನಾವು ಹೆಸರು ಬೇಳೆ ಮಾಡ್ಕೊಂಡಿರ್ತೀವಿ, ಮಜ್ಜಿಗೆ ಸಿಗುತ್ತೆ, ಮಜ್ಜಿಗೆಯನ್ನು ಮಾಡ್ಕೊಳ್ತೀವಿ. ಆದರೆ ಭಗವಂತ ಜನನವಾದಾಗ ಪಾನಕವನ್ನು ಹಂಚಿದ ಇಡೀ ಪುರಜನಗಳಿಗೆ ಖುಷಿಯನ್ನು ಪಟ್ಟ. ಅನಂತರದಲ್ಲಿ ಅವನಿಗೆ ನಾಮಕರಣವನ್ನು ಮಾಡ್ದ. ಶ್ರೀ ರಾಮ ಅಂತ ಮೊದಲಿಗೆ ಅವ್ರಿಗೆ ನಾಮಕರಣವನ್ನು ಮಾಡ್ದ. ಸಿ ಜೊತೆಯಲ್ಲಿ ಸೇರಿಸ್ದ. ಶ್ರೀ ಅಂತ ಅಂದರೆ ಹೇಳಿ ಜೊತೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ. ಲಕ್ಷ್ಮಿ ಹೆಸರಿಗೆ ಶ್ರೀಗೆ ನಾವು ಲಕ್ಷ್ಮಿಯನ್ನು ಕೂರಿಸ್ತೀವಿ. ರಾಮ ಅಂತಂದರೆ ಯಾವಾಗಲೂ ಸಹ ಪ್ರತಿಯೊಂದು ವರ್ಗದಲ್ಲಿಯೂ ಸಹ ರಾಮ ಅನ್ನುವಂಥ ಪದ ಶುಭವಾದಂತಹ ಸಾಂಕೇತಿಕವಾದಂತಹ ಅರ್ಥವನ್ನು ಕೊಡುತ್ತೆ. ನಿಮಗೆ ಅಂತ ಅಂದರೆ ಎಂಥದೇ ರಾಹು ದೋಷಗಳಿಂದ ಹಿಡಿದು ಯಾವುದೇ ಕೆಟ್ಟ ಒಂದು ಶಕುನಗಳು ಸಹ ನಮಗೆ ತಾಟದಲ್ಲಿರುವಂಥದ್ದು ಶ್ರೀರಾಮನ ಪದಗಳಲ್ಲಿ ಸಿಗುತ್ತೆ. ಅದಕ್ಕೆ ಶ್ರೀರಾಮ ಎಂಬುದಾಗಿ ಹೆಸರನ್ನು ಅದಕ್ಕೆ ನಾಮಕರಣವನ್ನು ಮಾಡ್ತಾನೆ ದಶರಥ ಮಹಾರಾಜರು. ಅದೇ ರೀತಿಯಂತಹ ಶುಭ ದಿನ ಇದು. ಈ ಶುಭ ದಿನ ನಾವೆಲ್ಲರೂ ಸಹ ಶ್ರೀರಾಮನನ್ನು ನಾವು ಅತ್ಯಂತ ಆದರ್ಶ ವ್ಯಕ್ತಿಯಾಗಿ ತೆಗೆದುಕೊಂಡು ಅವನ ಅನುಯಾಯಿಗಳಾಗಿ ಅವನ ಕಿಂಚಿತ್ತು ಅವನ ಅನುಕರಣೆಯನ್ನು ನಾವು ಸ್ವಲ್ಪವಾದರೂ ಅವರಷ್ಟು ಮಾಡೋಕ್ಕಾಗಲ್ಲ, ಭಗವಂತನಷ್ಟು ನಾವು ಮಾಡೋಕ್ಕಾಗೋದೇ ಇಲ್ವಲ್ಲ, ಸ್ವಲ್ಪವಾದರೂ ಅದನ್ನು ಸ್ಮರಣೆಯನ್ನು ಮಾಡೋಣ. ಅವರ ದಾರಿಯಲ್ಲಿ ಸ್ವಲ್ಪ ನಡೆಯುವಂತಹ ಮಾರ್ಗ ತೋರಿಸಿದರೆ ಅದರಲ್ಲಿ ನಾವು ನಡೆಯೋಣ ಅನ್ನುವಂಥದ್ದನ್ನು ಈ ರಾಮನವಮಿಯ ದಿನ ನಾವು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.